ಹರೇ ಕೃಷ್ಣ. ಶ್ರೀ ವಿಷ್ಣು ಸಹಸ್ರನಾಮ ಪಾಠಗಳು. ಈಶಾನ ಪ್ರಾಣದ ಪ್ರಾಣೋ ಜ್ಯೇಷ್ಠ ಶ್ರೇಷ್ಠ ಪ್ರಜಾಪತಿ ಹಿರಣ್ಯಗರ್ಭೋ ಭೂಗರ್ಭೋ ಮಾಧವೋ ಮಧುಸೂದನ. ಈಶಾನ ತತ್ವಾಭಿಮಾನಿಗಳೆನಿಸಿರುವ ಬ್ರಹ್ಮರುದ್ರಾದಿಗಳಿಗೂ ಶಕ್ತಿಪ್ರದನು, ಚಟುವಟಿಕೆಗಳನ್ನು ಕರುಣಿಸುವನು, ಲಕ್ಷ್ಮೀದೇವರಿಗೆ ಸುಖಪ್ರದನು, ವಾಯುದೇವರಿಗೆ ನಾಥನು, ರುದ್ರಾದಿಗಳಿಗೆ ಶಕ್ತಿಪ್ರದನಾಗಿದ್ದಾನೆ, ಅವರಿಗೆಲ್ಲ ಚಟುವಟಿಕೆಗಳನ್ನು ಕರುಣಿಸ್ತಾನೆ, ಲಕ್ಷ್ಮೀದೇವರಿಗೆ ಸುಖಪ್ರದನಾಗಿದ್ದಾನೆ, ವಾಯುದೇವರಿಗೆ ನಾಥ. ಅಂದರೆ ಒಟ್ಟಿನ ಮೇಲೆ ಎಲ್ಲ ತತ್ವಾಭಿಮಾನಿ ದೇವತೆಗಳಿಗೆ ಎನರ್ಜಿ ಶಕ್ತಿಯನ್ನು ಕೊಡತಕ್ಕಂಥವು ಅವನೇ ಪರಮಾತ್ಮ. ಆದ್ದರಿಂದ ಅವನು ಈಶಾನಃ. ವಿಶೇಷವಾಗಿ ಬ್ರಹ್ಮ ರುದ್ರಾದಿಗಳಿಗೆ ಶಕ್ತಿಪ್ರದ, ಎಲ್ಲ ತತ್ವಾಭಿಮಾನಿ ದೇವತೆಗಳಿಗೆ ಶಕ್ತಿಪ್ರದ. ಪರಿಮಳವು ಸುಮನದೊಳಗ ಅನಲನು, ಅರಣಿಯೊಳಗಿಪ್ಪಂತೆ ದಾಮೋದರನು, ಬ್ರಹ್ಮಾದಿಗಳ ಮನದಲ್ಲಿ ತೋರದಲ್ಲಿ ಇರುತಿಹ ಜಗನ್ನಾಥ ವಿಠ್ಠಲನ ಕರುಣ ಪಡೆಯುವ ಮುಮುಕ್ಷು ಜೀವರು ಪರಮ ಭಾಗವತರನ್ನು ಕೊಂಡಾಡುವುದು ಪ್ರತಿದಿನವೂ. ಹರಿಕಥಾಮೃತ ಸಂಧಿ ಮೊದಲನೆಯ ಸಂಧಿಯಲ್ಲಿ ಏನಪ್ಪ ಅಂದ್ರೆ, ಪರಮಾತ್ಮ ಏನಂದರೆ ಹೂವಿನಲ್ಲಿ ಪರಿಮಳ ಇದ್ದಂಗಿದ್ದಾನೆ, ಕಟ್ಟಿಗೆಯಲ್ಲಿ ಬೆಂಕಿ ಇದ್ದಂಗಿದ್ದಾನೆ. ಹಾಗೆ ಬ್ರಹ್ಮಾದಿಗಳ ಮನದಲ್ಲಿ ಏನು ಒಂದೊಂದು ಸಲ ತೋರಿಸ್ತಾನೆ, ಒಂದೊಂದು ಸಲ ತೋರಿಸ್ಕೊಡಂಗಿಲ್ಲ. ಅವರಲ್ಲಿ ಹೆಚ್ಚು ಶಕ್ತಿಯುತನಾಗಿರೋದ್ರಿಂದ ಪರಮಾತ್ಮನ ಇರುವ ಆ ತತ್ವಾಭಿಮಾನಿ ದೇವತೆಗಳಲ್ಲಿ ಕಾಣ್ತಿರ್ತದೆ ಅವಾಗವಾಗ. ಸಮ್ಟೈಮ್ ಕೆಲವು ಸಲ ಕಾಣಂಗಿಲ್ಲ. ಆ ರೀತಿ ಜಗನ್ನಾಥ ವಿಠಲನ ಕರುಣೆ ಪಡೆತಕ್ಕಂಥ ಮುಮುಕ್ಷ ಜೀವರು ಪರಮ ಭಾಗವತರನ್ನು ನಾವು ಹಾಗೆ ಆ ತತ್ವಾಭಿಮಾನಿ ದೇವತೆಗಳನ್ನು ಆಮೇಲೆ ಪರಮ ಭಾಗವತರನ್ನು ನಾವು ಕೊಂಡಾಡ್ಕೊತಾ ಇರಬೇಕು ಅಂತ. ಒಟ್ಟಿನ ಮೇಲೆ ತತ್ವಾಭಿಮಾನಿ ದೇವತೆಗಳು ಪರಮ ಭಾಗವತರು ಹೆಚ್ಚು ಶಕ್ತಿಯುತರಾಗಿದ್ದಾರೆ. ಪರಮಾತ್ಮನನ್ನೇ ಅನನ್ಯವಾಗಿ ಶರಣಾಗಿ ಅವನಿಂದ ಹೆಚ್ಚು ಶಕ್ತಿಯನ್ನು ಸಂಪಾದನೆ ಮಾಡಿರುತ್ತಾರೆ. ಅವರ ಚಟುವಟಿಕೆ ಬಹಳ ವಿಶೇಷವಾಗಿರ್ತದೆ, ವ್ಯಾಪ್ತಿ ವಿಶೇಷವಾಗಿರ್ತದೆ. ಒಟ್ಟಿನ ಮೇಲೆ ಇದಕ್ಕೆಲ್ಲ ಕಾರಣ ಪರಮಾತ್ಮ. ಈಶಾನಃ ಪ್ರಾಣದಃ ಇಂದ್ರಿಯಗಳನ್ನು ದಯಪಾಲಿಸುವವನು ಮತ್ತು ಹಿಂತೆಗೆದುಕೊಳ್ಳುವನು, ಪ್ರಾಣವನ್ನು ಮತ್ತು ಚೇಷ್ಟೆಯನ್ನು ನೀಡುವನು. ಇಂದ್ರಿಯಗಳನ್ನು ತಾನೇ ಕೊಡ್ತಾನೆ ಮತ್ತು ಅದನ್ನು ವಾಪಸ್ ತಗೊಳ್ಳೋದು. ಅಂದರೆ ಏನಂತಂದರೆ ಇಂದ್ರಿಯಗಳಿಗೆ ಶಕ್ತಿಯನ್ನು ಕೊಡೋದು, ಇಂದ್ರಿಯಗಳ ಶಕ್ತಿಯನ್ನು ವಾಪಸ್ ತೆಗೆದುಕೊಳ್ಳೋದು. ಮತ್ತು ಪ್ರಾಣವನ್ನು ಮತ್ತು ಚೇಷ್ಟೆಯನ್ನು ಜೀವಿಗಳಿಗೆ ಇಂದ್ರಿಯಗಳ ಮುಖಾಂತರ ಶಕ್ತಿಯನ್ನು ಕೊಡ್ತಾನೆ ಮತ್ತು ಆ ಇಂದ್ರಿಯಗಳ ಮುಖಾಂತರ ಅನೇಕ ಕಾರ್ಯಗಳನ್ನು ಮಾಡಿಸ್ತಾನೆ ಪರಮಾತ್ಮ. ಚೇಷ್ಟೆ ಅಂತ ತ್ರಿವಿಧ ಗುಣಮಯ ದೇಹ ಜೀವಕ್ಕೆ ಕವಚದಂದಲ್ಲಿ ತೊಡಿಸಿ ಕರ್ಮ ಪ್ರವಾಹದಳು ಸಂಚಾರ ಮಾಡಿಸುತ್ತಿಪ್ಪ ಜೀವರನು. ಕವಿಸಿ ಮಾಯಾ ರಮಣ ಮೋಹವ ಭವಕ್ಕೆ ಕಾರಣನಾಗುವನು, ಶ್ರವಣ ಮನನವ ಮಾಳಪರಿಗೆ ಮೋಚಕ ನೆನೆಸುತ್ತಿಪ್ಪ. ತ್ರಿವಿಧ ಗುಣವಾದಂಥ ದೇಹ ಕೊಟ್ಟಾನಲ್ಲ, ಕೊಟ್ಟಿದ್ದೇ ಅವನು. ಅದರಲ್ಲಿ ಏನಪ್ಪ ಅಂದ್ರೆ ಇವೇನೆಂದರೆ ಕವಚದಂಥ ದೇಹವನ್ನು ತೊಡಿಸಿ ಅಲ್ಲಿ ಏನಪ್ಪ ಅಂದರೆ ಕರ್ಮದ ಒಂದು ಪ್ರವಾಹದಲ್ಲಿ ನಮ್ಮನ್ನು ಸಂಚಾರ ಮಾಡಿಸ್ತಾನೆ. ನಮ್ಮ ಕರ್ಮಾನುಸಾರ, ಹಿಂದಿನ ಕರ್ಮಾನುಸಾರ ಈ ಕರ್ಮವನ್ನು ಮಾಡಿಸಲಿಕ್ಕೆ ತೊಡಗಿಸ್ತಾನೆ. ಅದಕ್ಕೆ ಶಕ್ತಿ ತಾನೇ ಕೊಡ್ತಾನೆ. ಈ ದೇಹದಲ್ಲಿ ತ್ರಿಗುಣಮಯ ದೇಹವನ್ನು ಜೀವಕ್ಕೆ ಕವಚದಂತೆ ತೊಡಸ್ತಾನೆ. ಅಂದರೆ ಏನಪ್ಪ ಅನ್ನೋದು, ಜೀವ ಅದ, ಸ್ವರೂಪ ದೇಹ ಅದ, ಅದರ ಮೇಲೆ ಲಿಂಗ ದೇಹ ಅದ, ಅದರ ಮೇಲೆ ಅನಿರುದ್ಧ ದೇಹ ಅದ, ಅದರ ಮೇಲೆ ಈ ಪಂಚಭೌತಿಕ ದೇಹವನ್ನು ನಮಗೆ ಕೊಟ್ಟು ನಮಗೆಲ್ಲ ವಿಶೇಷವಾದ ಶಕ್ತಿಯನ್ನು ಕೊಟ್ಟು ನಮ್ಮ ಕರುಣಗಳ ಮುಖಾಂತರ ನಮಗೇನೆಂದರೆ ಕಾರ್ಯವನ್ನು ಮಾಡಿಸ್ತಾನೆ. ಕವಿಸಿ ಮಾಯಾ ರಮಣ ಮೋಹವ ಭವಕ್ಕೆ ಕಾರಣ, ಮೋಹವನ್ನು ಕೊಟ್ಟು ಬಿಡ್ತಾನೆ. ನಮ್ಮ ಜೀವರನ್ನು ಮೋಹದಿಂದ ಕವಿಸಿಬಿಡ್ತಾನೆ. ಮತ್ತು ಏನಪ್ಪ ಅಂದ್ರೆ ಕಾರ್ಯವನ್ನು ತೊಡಸ್ತಾನೆ. ಸಂಶ್ರಮಣ ಮಾಡುವ, ಮನನ ಮಾಡುವವರಿಗೆ ಮೋಚಕ. ಅಂದರೆ ಯಾರು ಆತನನ್ನು ನೆನೆದುಕೊಂಡು ಈ ಒಂದು ದೇಹದಿಂದ, ಈ ಒಂದು ಇಂದ್ರಿಯಗಳಿಂದ ಒಳ್ಳೆಯ ಕಾರ್ಯಗಳನ್ನು ಮಾಡಿ ಆತನಿಗೆ ಸಮರ್ಪಣೆ ಮಾಡ್ತಾರೋ ಅವರಿಗೆ ಏನಪ್ಪ ಅಂದರೆ ಮೋಚನೆ ಮಾಡ್ತಾನೆ. ಅಂದರೆ ಈ ಕರ್ಮ ಬಂಧನದಿಂದ, ಈ ಒಂದು ಜಗತ್ತಿನ ಬಂಧನದಿಂದ, ಧನವನ್ನ ಚಕ್ರದಿಂದ ಏನು ಮಾಡ್ತಾನೆ ಅವನು, ನಮ್ಮನ್ನು ಬಿಡುಗಡೆ ಮಾಡಿ ತ್ರಿಧಾಮದಲ್ಲಿ ಇಟ್ಕೋತಾನೆ. ಆದ್ದರಿಂದ ಅವನು ಪ್ರಾಣದಃ. ಪ್ರಾಣ ಬಲರೂಪನು, ಬಲ ಮತ್ತು ಆನಂದ ಸ್ವರೂಪಿಯು, ಸಕಲ ಧ್ವನ್ಯಾತ್ಮಕ ಮತ್ತು ವರ್ಣಾತ್ಮಕ ಶಬ್ದಗಳಿಂದ ಪ್ರತಿಪಾದ್ಯನು. ಪರಮಾತ್ಮನು ಏನಪ್ಪ ಅಂದ್ರೆ ಬಲವನ್ನು ಉಳ್ಳವನು, ಬಲರೂಪಿ, ಆನಂದ ಸ್ವರೂಪಿ ಇದ್ದಾನೆ. ಮತ್ತು ಎಲ್ಲ ಶಬ್ದಗಳಿಂದ ಪ್ರತಿಪಾದ್ಯವನು. ನಾವು ಮಾತಾಡ್ಬೇಕಾದ್ರೆ ಶಬ್ದಗಳು ಬೇಕಲ್ಲ, ಆ ಎಲ್ಲ ಶಬ್ದಗಳಿಂದ ಅವನೇ. ಈ ಶಬ್ದಗಳಿಲ್ಲ ಅಂದರೆ ನಾವು ಹೆಂಗೆ ಕಮ್ಯುನಿಕೇಟ್ ಮಾಡಬೇಕು, ಇನ್ನೊಬ್ಬರಿಗೆ ವಿಷಯಗಳನ್ನು ತಿಳಿಸಬೇಕು. ಆ ಎಲ್ಲ ಶಬ್ದಗಳಿಂದ ಅವನು ಧ್ವನ್ಯಾತ್ಮಕ ಮತ್ತು ವರ್ಣಾತ್ಮಕ ಶಬ್ದಗಳಿಂದ ಪ್ರತಿಪಾದ್ಯನಾಗಿದ್ದಾನೆ. ಹರಿಯು ಪಂಚಾಶದ್ವರ್ಣ ಸುಸ್ವರ ಉದಾತ್ತ ಪ್ರಚಯ ಸ್ವರಿತ ಸಂಧಿ ವಿಸರ್ಗ ಬಿಂದುಗಳೊಳಗೆ ತದ್ವಾಚ್ಯ ಇರುವ ತತ್ತನ್ನಾಮ ರೂಪಗಳ ಅರಿತು ಉಪಾಸನೆ ಗೈವರುಡಿಗಳು ಸ್ವರರಸರಿ ನರರಲ್ಲವರ ಆಡುವುದೇ ವೇದಾರ್ಥ. ಏನಪ್ಪ ಅಂದ್ರೆ ಪರಮಾತ್ಮ ಎಲ್ಲ 51 ಶಬ್ದಗಳಲ್ಲಿ ಅಕಾರದಿಂದ ಹಿಡ್ಕೊಂಡು ಕ್ಷಕಾರ ನರಸನ್ ಅಜಾದಿ ನಿಂದ ಅಜಾದಿ ಭಗವದ್ ರೂಪಗಳು ಅಂತ ಅಂತಾರೆ. ಅದಕ್ಕೆ ಅಜ ಆನಂದ ರೂಪಗಳನ್ನು ಹಿಡ್ಕೊಂಡು ಕ್ಷಮ್ ನಾರಸಿಂಹ ತನಕ ಎಲ್ಲ ರೂಪ ಶಬ್ದಗಳಲ್ಲಿ ಅಂತರ್ಗತನೇ ಅವನೇ ಇದ್ದು ಶಕ್ತಿಯನ್ನು ಕೊಡ್ತಾನೆ. ಏನಪ್ಪ ಅಂದ್ರೆ
ಸ್ವರಗಳು, ಸಪ್ತ ಸ್ವರಗಳೇನಿದ್ದಾವೆ ಎಲ್ಲ ಅದರಲ್ಲಿದ್ದು ಶಕ್ತಿಯನ್ನು ಕೊಡ್ತಾನೆ. ಅವನೇ ತಾನಾಗಿದ್ದಾನೆ. ಇಂತಹ ಪರಮಾತ್ಮ ಅವನನ್ನು ಆಯಾ ರೂಪಗಳಿಂದ ಎಲ್ಲೆಲ್ಲಿದ್ದಾನೆ ಆ ರೂಪಗಳನ್ನು ಇಳಿದು ಅವನು ಉಪಾಸನೆ ಮಾಡತಕ್ಕಂಥ ಜನರು ಅವರೆಲ್ಲ ಅವರೇನಂದ್ರೆ ಸೂರರು, ಅವರು ದೇವತೆಗಳೇ ಸರಿ, ನರರಲ್ಲ, ಮನುಷ್ಯರಲ್ಲ. ಅವರು ಆಡುವುದೇ ವೇದಾರ್ಥ. ಅದನ್ನೆಲ್ಲ ತಿಳ್ಕೊಂಡಿರ್ತಾರೆ ಅವರು. ಪರಮಾತ್ಮನ ಎಲ್ಲ ಧ್ವನ್ಯಾತ್ಮಕ ಮತ್ತು ವರ್ಣಾತ್ಮಕ ಶಬ್ದಗಳನ್ನ ಪ್ರತಿಪಾದ್ಯ ಅಂತ ತಿಳ್ಕೊಂಡು ಏನು ಮಾತಾಡ್ತಾರಲ್ಲ ಅದು ವೇದಾರ್ಥನೇ. ಜ್ಞಾನಿಗಳ ಮಾತು ಬಂದದ್ದು ಏನಪ್ಪ ಅಂದರೆ ನಲಿದಾಡೆ ಎನ್ನ ನಾಲಿಗೆ ಮೇಲೆ, ನಲಿದಾಡೆ ಕುಣಿದಾಡೆ ಎನ್ನ ನಾಲಿಗೆ ಮೇಲೆ ಶಾರದಾ ದೇವಿ ಅಂತ ದಾಸರೇ ಅವರ ನಾಲಿಗೆ ಮೇಲೆ ಶಾರದಾ ದೇವಿನೇ ಕುಣಿತಾ ಇರ್ತಾಳೆ. ಆದ್ದರಿಂದ ಅವರು ಮಾತಾಡ್ತಕ್ಕಂಥದ್ದೇ ವೇದಾರ್ಥ ಆಗ್ತದೆ. ಅಂಥ ಪ್ರಾಣನಾಗಿದ್ದಾನೆ. ಜ್ಯೇಷ್ಠ ಕಾಲತಃ ಎಲ್ಲರಿಗಿಂತ ಹಿರಿಯನು. ಅನಾದಿ ಕಾಲದಿಂದ ಅವನೇ ಇದ್ದಾನೆ. ಎಲ್ಲರಿಗಿಂತ ಅವನು ಹಿರಿಯನಾಗಿದ್ದಾನೆ. ಪುರುಷ ರೂಪತ್ರಯ ಪುರಾತನ ಪುರುಷೋತ್ತಮ ಕ್ಷರಾಕ್ಷರ ಪುರುಷ ಪೂಜಿತ ಪಾದ ಪೂರ್ಣಾನಂದ ಜ್ಞಾನಮಯ ಪುರುಷ ಸೂಕ್ತ ಸುಮೇಯ ತತ್ತತ್ ಪುರುಷ ಹೃತ್ಪುಷ್ಕರ ನಿಲಯ ಮಹಾಪುರುಷ ಅಜಾಂಡಾಂತರದಿ ಭೈರದಿ ವ್ಯಾಪ್ತ ನಿರ್ಲಿಪ್ತ. ಪುರುಷ ರೂಪತ್ರಯ ಪುರಾತನ ಪುರುಷ, ಅವನು ಪುರುಷೋತ್ತಮನಿದ್ದಾನೆ. ಕ್ಷರ ಮತ್ತು ಅಕ್ಷರಜಿ ಪುರುಷರಿಂದ ಪೂಜಿತ ಪಾದನ ಎಂದರೆ ಒಟ್ಟಿನ ಮೇಲೆ ಅನಾದಿ ಕಾಲದಿಂದ ಅವನು ಹಿರಿಯನಾಗಿಯೇ ಇದ್ದಾನೆ. ಅವನಿಗಿಂತ ಹಿರಿಯರೇ ಯಾರೇ ಇಲ್ಲ, ಎಲ್ಲರೂ ಅವನಿಗಿಂತ ಕಿರಿಯರೇ ಅಂತಕ್ಕಂಥ ವಿಚಾರ. ಆದ್ದರಿಂದ ಅವನು ಜ್ಯೇಷ್ಠ. ಆದಿಕಾಲದಲ್ಲಿ ಆಲದಲೆಯ ಮೇಲೆ ಶ್ರೀದೇವಿಯರೊಡನೆ ಪವಡಿಸಿದ ಶ್ರೀಕೃಷ್ಣ ಮೋದದಿ ನೆಮ್ಮ ಹಸೆಯವ ಲಕ್ಷ್ಮೀ ಶೋಭಾನ ಹಾಡಿನಲ್ಲಿ ಹೇಳ್ತಾರೆ. ಆದಿಕಾಲದಲ್ಲಿ ಅವನು ಆಲದ ಮೇಲೆ ಮಲಗಿದ್ದವನು. ಎಷ್ಟು ಸಲ ಮಲಗ್ಯಾನ ಹಿಂಗೆ ಈ ಪ್ರಪಂಚವನ್ನು ಸೃಷ್ಟಿ ಮಾಡೋದಕ್ಕಿಂತ ಮುಂಚೆ ಮಲಗಿರ್ತಾನೆ. ಸೃಷ್ಟಿ ಆಗ್ತದೆ, ಮುಗೀತು, ಮತ್ತೆ ಲಯ ಆಗಿ ಹೋಗ್ತದೆ, ಆಮೇಲೆ ಮತ್ತೆ ಮಲಗ್ತಾನೆ ಆಲದ ಮೇಲೆ. ಎಷ್ಟು ಅನಾದಿ ಕಾಲದಿಂದ ಈಗ ಎಷ್ಟು ಸಲ ಹಿಂಗೆ ಪರಮಾತ್ಮ ಯಾಕ್ಟ ಮಾಡಿದ್ದಾನೆ. ಶ್ರೇಷ್ಠ ಎಲ್ಲದರಲ್ಲಿಯೂ ಉತ್ತಮನು, ಗುಣಗಳಿಂದ ಶ್ರೇಷ್ಠ. ಶ್ರೀ ತರುಣಿ ವಲ್ಲಭನ ಪರಮ ವಿಭೂತಿ ರೂಪವು ಕಂಡಲ್ಲಿ ತೆರೆದೆ ಚಿಂತಿಸಿದ ಮನದಲ್ಲಿ ನೋಡು ಸಂಭ್ರಮದಿ. ಏನು ವಿಭೂತಿ ರೂಪಗಳು, ಶ್ರೇಷ್ಠವಾದ ರೂಪಗಳು. ನೀತ ಸಾಧಾರಣ ವಿಶೇಷ ಸಜಾತಿ ನೈಜಾಹಿತವು ಸಹಜ ವಿಜಾತಿ ಖಂಡ ಬಗೆಗಳನ್ನರಿತು. ದಶರು 10 ಪ್ರಕಾರದ ವಿಭೂತಿಗಳಿವೆ ಅಂತಕ್ಕಂಥ ದಾಸನು ಭಾಳ ವಿಶೇಷವಾಗಿ ವಿಭೂತಿ ಸಂಧಿಯಲ್ಲಿ ಹರಿಕಥಾಂಸ ವಿಭೂತಿಯಲ್ಲಿ ತಿಳಿದ್ದಾರೆ. ಎಲ್ಲ ವಿಭೂತಿಗಳು ಅವನಲ್ಲಿವೆ, ಶ್ರೇಷ್ಠ ಎಲ್ಲ ನೀತ ವಿಭೂತಿ ಅವನಿಗೆ ಹೋಲಿಸ್ತಾರೆ. ಅದರದೊಂದು ಅಂಶ ಬೇರೆಯಲ್ಲಿರ್ತದೆ. ಹಾಗೆ ಈ ರೀತಿ ಪರಮಾತ್ಮನ ವಿಭೂತಿ ರೂಪವನ್ನು ಎಲ್ಲ ಕಡೆ ತಿಳಿದುಬಿಟ್ಟು ಚಿಂತನೆ ಮಾಡ್ಕೋತ ನಾವು ಸಂಭ್ರಮದಿಂದ ಇರಬೇಕು. ಮಧ್ವರಾಯರು ಎಲ್ಲರಿಗೆ ಕಡೆಯೂ ನಮಸ್ಕಾರ ಮಾಡ್ತಾ ಇದ್ದಂತೆ. ಯಾಕೆಂದರೆ ಪರಮಾತ್ಮನನ್ನು ಕಂಡರು, ಎಲ್ಲ ಕಡೆಗೂ ಪರಮಾತ್ಮನನ್ನು ಕಂಡರು. ಆದ್ದರಿಂದ ಅವನು ಪರಮಾತ್ಮ ಎಲ್ಲರಿಂದ ಉತ್ತಮ, ಗುಣಗಳಿಂದ ಶ್ರೇಷ್ಠ. ವಿಭೂತಿಯಿಂದ ನಾವು ಹೇಳ್ತೇವೆ ನಾವು ಗುಣ ಅಂತೇಳಿ. ಅರ್ಜುನನಲ್ಲಿ ಪರಮಾತ್ಮನ ಒಂದು ವಿಭೂತಿ ರೂಪದಿಂದ ಅರ್ಜುನ ಶ್ರೇಷ್ಠ ಧನುರ್ಧಾರಿಯಾದ. ಭಗವದ್ಗೀತೆಯಲ್ಲಿ ತನ್ನ ವಿಭೂತಿ ರೂಪಗಳನ್ನು ಪರಮಾತ್ಮ ವಿಷದವಾಗಿ ಕೊಟ್ಟಿದ್ದಾನೆ. ಪ್ರಜಾಪತಿ ಪ್ರಜೆಗಳಿಗೆಲ್ಲ ಒಡೆಯನು, ವಿಶ್ವದ ಸೃಷ್ಟಿಕರ್ತನು. ಆದ್ದರಿಂದ ಪ್ರಜಾಪತಿ. ತನಗೆ ಇನ್ನೊಬ್ಬ ಒಡೆಯನಿಲ್ಲದವನು, ಆದ್ದರಿಂದ ಪ್ರಜಾಪತಿ. ಚೆನ್ನಾಗಿ ಪಾಲಿಸುವವನು, ಆದ್ದರಿಂದ ಪ್ರಜಾಪತಿ. ರಾಜರು ಪ್ರಜೆಗಳನ್ನು ಚೆನ್ನಾಗೇ ಪಾಲಿಸಬೇಕು. ಕಳ್ಳ ಕಾಕ ವಿಧರಾಜಗಳಿಂದ ಅವನ ರಕ್ಷಣೆ ಮಾಡಬೇಕು. ಅವರು ರಾಜರು, ಅವರು ಚಕ್ರವರ್ತಿಗಳು. ಅದೆಲ್ಲ ರೂಪ ಪರಮಾತ್ಮನಲ್ಲಿ ರಾಜರಾಜೇಶ್ವರ ರೂಪದಿಂದ ಪರಮಾತ್ಮನ ಪ್ರಜಾಪತಿಯಾಗಿದ್ದಾರೆ. ಈಗಿನ ಕಾಲದ ರಾಜರೇನಿದ್ದಾರೆ ತಮ್ಮದು ಒಂದೇ ನೋಡ್ಕೊತಾರೆ. ಸ್ವಜನ ಪಕ್ಷಪಾತ ಇದೆ, ತಾನೇ ಇರಬೇಕು, ತಮ್ಮದು ಅಂತಕ್ಕಂಥ ಯಾವುದೇ ಯೋಗ್ಯತೆ ಇಲ್ಲದವರು ಈಗಿನ ಕಾಲದಲ್ಲಿ ರಾಜರಾಗ್ತಾ ಇದ್ದಾರೆ. ಕಲಿಯುಗದ ಮಹಿಮೆ. ಪರಮಾತ್ಮನು ಪ್ರಜಾಪತಿಯಾಗಿದ್ದಾನೆ. ಪ್ರಜೆಗಳಿಗೆ ಒಡೆಯನು, ವಿಶ್ವದ ಸೃಷ್ಟಿಕರ್ತ. ತನಗಿನ್ನೊಬ್ಬ ಒಡೆಯಲು ಚೆನ್ನಾಗಿ ಪ್ರಜೆಗಳನ್ನು ಪಾಲಿಸುವವನು, ಅವನು ಪ್ರಜಾಪತಿ. ಧನವ ಸಂರಕ್ಷಿಸುವ ಪಣಿ ತಾನುಣದೆ ಮತ್ತೊಬ್ಬರೇ ಕೊಡದನು ದಿನದಿ. ನೋಡುತ್ತಾ ಸುಖಿಸುವಂದದೆ ಲಕ್ಷ್ಮೀ ವಲ್ಲಭನು. ಪ್ರಣತರನು ಕಾಯ್ದಿಗನು, ನಿಷ್ಕಾಮನದಿ ನಿತ್ಯಾನಂದಮಯ. ದುರ್ಜನರ ಸೇವೆಯನ್ನೆಲ್ಲ ಅಪ್ರತಿಮ ಜಗಕ್ಕೆಲ್ಲ. ಫಣಿ ನಾಗರ ಸರ್ಪ ಧನವನ್ನು ಸಂರಕ್ಷಣೆ ಮಾಡ್ತಾರೆ. ತಾನು ಉಣ್ಣೋದಿಲ್ಲದು, ಇನ್ನೊಬ್ಬರು ಕೊಡೋದಿಲ್ಲ. ಅಂದರೆ ಯಾರಿಗೆ ಕೊಡಬೇಕು ಅವರಿಗೆ ಕೊಡ್ತಾರೆ. ಆ ರೀತಿ ನಿಷ್ಕಾಮದಿಂದ ನಿತ್ಯಾನಂದಮಯ ಪರಮಾತ್ಮ ತನ್ನ ಭಕ್ತರನ್ನು ಕಾಯ್ತಾನೆ. ಹಾಗೆಯೇ ರಾಜ ಇರಬೇಕು. ನಿಷ್ಕಾಮನದಿಂದ ತನ್ನ ಕರ್ತವ್ಯವನ್ನು ಮಾಡೋದು. ಜನಕಾದಿ ಋಷಿಗಳನ್ನು ಅವರೇನಪ್ಪ ಅಂದರೆ ಕರ್ಮಯೋಗಿಗಳಿಂದ ಪರಮಾತ್ಮ ಕರೆದ. ಯಾಕಂದರೆ ಆ ರೀತಿ ಅವರು ಜಗತ್ತನ್ನು ಸಾಕ್ತಾ ಇದ್ದರು. ಅವರಿಗೆ ಯಾವುದೇ ಒಂದು ಪಕ್ಷಪಾತ ಇರಲಿಲ್ಲ, ಸ್ವಜನ ಪಕ್ಷಪಾತ ಇರಲಿಲ್ಲ, ಏನೂ ಇರಲಿಲ್ಲ. ಸೇವೆಯನ್ನು ಮಾಡ್ತಾ ಪರಮಾತ್ಮನ ಸೇವೆ ಅಂತ ತಿಳ್ಕೊಂಡು ತಮ್ಮ ಕಾರ್ಯವನ್ನು ಮಾಡ್ತಾಯಿದ್ರು. ಅಂಥ ರಾಜರಿದ್ದರು ಪ್ರಜಾಪತಿ. ಅಂಥ ರಾಜರಿಗೆಲ್ಲ ಅವನೇ ಇನ್ಚಾರ್ಜ್ ಪರಮಾತ್ಮ. ವಿಷ್ಣು ಸಹಸ್ರನಾಮಗಳು ಈಶಾನಃ ಪ್ರಾಣಃ ಜ್ಯೇಷ್ಠ ಶ್ರೇಷ್ಠ ಪ್ರಜಾಪತಿ. ಇಲ್ಲಿವರೆಗೆ 71 ಶಬ್ದಗಳನ್ನು ತಿಳಿದಾಯಿತು. ಮತ್ತೆ ಮುಂದೆ ಬರೆಸೋಣ. ಹರೇ ಶ್ರೀನಿವಾಸ, ಹರೇ ಕೃಷ್ಣ.